ನಾವು ಯಾವಾಗಲೂ ನನಗೂ ಒಂದು ಹೆಲ್ತ್ ಆಕ್ಸಿಡೆಂಟ್ ಆಗ್ಬೋದು ಅನ್ನೋವಂಥ ಒಂದು ಮುಂದಾಲೋಚನೆಯಿಂದ ಜೀವನ ಮಾಡಬೇಕು. ನನಗೇನೂ ಆಗಲ್ಲ ಅಂತ ತಿಳಿದು ಯಾವತ್ತೂ ಜೀವನ ಮಾಡಬಾರ್ದು. ಯಾರೇ ಒಬ್ಬ ಒಂದು ಸ್ಕೂಟರ್ ಓಡಿಸ್ಬೇಕು, ಬೈಕ್ ಓಡಿಸ್ಬೇಕು ಅಂದರೆ ಒಂದು ಹೆಲ್ಮೆಟ್ ಹಾಕ್ಕೊಳ್ತಾನೆ, ಗೌರ್ಮೆಂಟ್ ಹಾಕಿರೋ ರೂಲ್ಸ್ ಫಾಲೋ ಮಾಡ್ತಾನೆ, ರೆಡ್ ಸಿಗ್ನಲ್ ಬಂದರೆ ನಿಂತ್ಕೋಬೇಕು, ನಾನು ಲೆಫ್ಟ್ ಸೈಡೇ ರೈಡ್ ಮಾಡಬೇಕು. ಯಾಕೆ ಪಾಲಿಸ್ತೀವಿ? ಏನು ಅನುಚಿತವಾದ ಆಗಬಾರ್ದು ಅನ್ನೋದಕ್ಕೆ ಪಾಲಿಸ್ತೀವಿ. ಬಟ್ ಆದರೆ ನಮ್ಮ ದೈಹಿಕ ಆರೋಗ್ಯಕ್ಕೆ ಬಂದಾಗ ನಾವು ಯಾವುದನ್ನೂ ಪಾಲಿಸೋದಿಲ್ಲ. ಮನಸ್ಸು ಹುಚ್ಚುಚ್ಚಾಗಿ ಹೇಳಿದ್ದನ್ನೆಲ್ಲ ಕಣ್ಣು ಮುಚ್ಕೊಂಡು ಪಾಲಿಸ್ಬಿಡ್ತೀವಿ. ಏನು ರುಚಿ ಅನಿಸುತ್ತೋ ಮಿತಿ ಮೀರಿ ತಿಂತೀವಿ. ನಿದ್ದೆ ಮಾಡ್ದೇ 2 ದಿವಸ 3 ದಿವಸ ಕೆಲಸ ಮಾಡ್ತೀವಿ. ಒಂದು ರೆಕ್ರಿಯೇಷನ್ಗಂತ ಸ್ಮೋಕಿಂಗ್ ಆಗಲಿ ಅಥವಾ ಆಲ್ಕೋಹಾಲ್ ಆಗಲಿ ಅಥವಾ ಈವನ್ ರೆಕ್ರಿಯೇಷನಲ್ ಡ್ರಗ್ಸ್ ಅಬ್ಯೂಸ್ನು, ಮರ್ಜುವಾಣ, ಗಾಂಜಾ ಅಂಥದನ್ನು ಖುಷಿಗೆ ತಗೊಳ್ತಾರೆ. ಇದರಿಂದ ದೇಹಕ್ಕೆ ಆರೋಗ್ಯಕ್ಕೆ ಆಕ್ಸಿಡೆಂಟ್ ಆಗುವಂಥ ಚಾನ್ಸಸ್ ಭಾಳ ಜಾಸ್ತಿ ಆಗ್ತದೆ. ಹೀಗಾಗಿ ನಮ್ಮನ್ನು ನಾವು ಒಂದು ಚೌಕಟ್ಟಿನಲ್ಲಿ ಪ್ರತಿನಿತ್ಯ ನಡೆಯೋದರಿಂದ ಹೆಲ್ತ್ ಆಕ್ಸಿಡೆಂಟ್ ಅಥವಾ ಸಡನ್ ಹಾರ್ಟ್ ಅಟ್ಯಾಕ್, ಪ್ಯಾರಾಲಿಸಿಸ್ ಆಗಲಿ, ಜೀವ ಕಳಕುವಂಥ ಪ್ರಮಾದಗಳಾಗಲಿ ಭಾಳ ಕಡಿಮೆ ಆಗ್ತದೆ. ಒಂದು ಸೇಫ್, ಸ್ಟ್ರಾಂಗ್, ಹೆಲ್ದಿ, ಹ್ಯಾಪಿ ಜೀವನ ನಡೆಸೋಕ್ಕೆ ನಮಗೊಂದು ಅವಕಾಶ ಸಿಗುತ್ತೆ. ಕೊನೆಯದಾಗಿ ಪ್ರತಿಯೊಬ್ಬರು ವರ್ಷಕ್ಕೆ ಒಂದು ಸತಿ ತಮ್ಮ ಹೆಲ್ತ್ ಚೆಕ್, ಪ್ರಿವೆಂಟಿವ್ ಹೆಲ್ತ್ ಚೆಕ್ ಅಂತೀವಿ. ಅಂದರೆ ನಮ್ಮ ಕೊಲೆಸ್ಟ್ರಾಲ್, BP, ಶುಗರ್, ECG, ಇಕೋಕಾರ್ಡಿಯೋಗ್ರಾಮ್, ಟ್ರೆಡ್ಮಿಲ್ ಇವು ಮಾಡೋದರಿಂದ ಅಕಾಲಿಕವಾಗಿ ದೇಹದಲ್ಲಿ ಬರುವಂತಹ ರೋಗಗಳನ್ನ ಅತಿ ಅರ್ಲಿ ಸ್ಟೇಜಲ್ಲಿ, ಅಂದರೆ ಇನ್ನೂ ಶುರುವಾದ ಸ್ಟೇಜ್ನಲ್ಲೇ ತಿಳ್ಕೊಂಡ್ಬಿಟ್ರೆ ಅವುಗಳಿಂದ ನಮಗೆ ಮುಂದೆ ದೇಹಕ್ಕಾಗುವಂತಹ ಡ್ಯಾಮೇಜ್ನ ತಡಿಬೋದು. ಈ ದೇಹನ ಹೀಗೆ ಉಳಿಸ್ಕೊಂಡು ಹೋಗುವಂಥ ನಮಗೊಂದು ಅವಕಾಶ ಸಿಗುತ್ತೆ. ಲಾಸ್ಟ್ಲಿ, ರೋಗ ಬರುವುದಂತೂ ಸತ್ಯ, ಎಲ್ಲರಿಗೂ ಬರುತ್ತೆ. ವಯಸ್ಸಾಗ್ತಿದ್ದಂಗೆ ದೇಹ ಸವಕಳಿ ಆಗುತ್ತೆ, ಅಂಗಾಂಶಗಳ ಫಂಕ್ಷನ್ ಕಡಿಮೆ ಆಗ್ತಾ ಬರುತ್ತೆ, ಮೆದುಳಿನ ಫಂಕ್ಷನ್ ಕಮ್ಮಿ ಆಗುತ್ತೆ, ಹಾರ್ಟ್ ಫಂಕ್ಷನ್ ಕಡಿಮೆ ಆಗುತ್ತೆ, ಕಿಡ್ನಿ ಕಡಿಮೆ ಆಗುತ್ತೆ, ಜಾಯಿಂಟ್ಗಳು ಸೌದೋಗುತ್ತೆ, ಕೂದಲು ಕಡಿಮೆ ಆಗುತ್ತೆ, ಚರ್ಮ ಸುಕ್ಕು ಬೀಳುತ್ತೆ, ಆರೋಗ್ಯ ಕಡಿಮೆ ಆಗೇ ಆಗುತ್ತೆ. ಆ ಸಮಯದಲ್ಲಿ ನಮ್ಮ ದೇಹ ನಮಗೆ ಏನು ಹೇಳ್ತಿದೆ ಅನ್ನೋದನ್ನು ತಿಳಿದುಕೊಂಡು ಡಾಕ್ಟ್ರುಗಳಿಗೆ ಸತ್ಯವಾದ ಅನಿಸಿಕೆಗಳನ್ನ ಹೇಳಿದ್ರೆ ಅವರು ರೋಗಗಳನ್ನ ಅತಿ ಅರ್ಲಿ ಸ್ಟೇಜಲ್ಲೇ ಕಂಡು ಹಿಡಿದು ಅವು ಉಲ್ಬಣ ಆಗದಂಗೆ, ಅದರಿಂದ ದೇಹಕ್ಕೆ ಡ್ಯಾಮೇಜ್ ಆಗದಂಥ ಒಂದು ಟ್ರೀಟ್ಮೆಂಟ್ ಕೊಡುವಂಥ ಒಂದು ಅವಕಾಶನ ನಾವು ಕಳ್ಕೋಬಾರ್ದು. ಲಾಸ್ಟ್ಲಿ, ನಾವೇ ಡಾಕ್ಟ್ರುಗಳಾಗಿ ನಮ್ಮನ್ನು ಪ್ರಾಬ್ಲಮ್ಗಳನ್ನ, ನನಗೇನೆ ಎದೆ ನೋವಿದ್ರೂ ಅಸಿಡಿಟಿ ಅಂತ, ಹಾರ್ಟ್ನಿಂದ ಇರೋ ಎದೆ ನೋವನ್ನು ಅಸಿಡಿಟಿ ಅಂತ ಅಪಾರ್ಥ ಮಾಡಿಕೊಂಡು ನಾವೇ ಟ್ರೀಟ್ಮೆಂಟ್ ತೊಗೊಳ್ಳೋದು, ಅಥವಾ ನಾವೇ ಡಾಕ್ಟ್ರಿಗೆ ಹೋಗ್ಬಿಟ್ಟು ಸರ್ ನನಗೆ ಅಸಿಡಿಟಿ ಇದೆ, ಅಸಿಡಿಟಿಗೆ ಮೆಡಿಸಿನ್ ಕೊಡಿ ಅಂತ ಕೇಳಿಬಿಡ್ತಾರೆ. ದಯವಿಟ್ಟು ಡಾಕ್ಟ್ರನ್ನ ನೀವು ಡಯಾಗ್ನೋಸ್ ಹೇಳಿ ಗೈಡ್ ಮಾಡಬಾರ್ದು, ತಮಗಾಗುವಂಥ ಅನಿಸಿಕೆಗಳನ್ನ ಹೇಳಬೇಕು. ಯಾವತ್ತು ಅಸಿಡಿಟಿ, ಗ್ಯಾಸ್ಟ್ರಿಕ್ ಅಂತ ಆ ಶಬ್ದಗಳನ್ನ ಉಪಯೋಗಿಸಲೇಬಾರ್ದು. ನನಗೆ ಎದೆ ಉರಿತಾ ಇದೆ, ಇಲ್ಲಿ ಭಾರ ಅನ್ನಿಸ್ತಾ ಇದೆ, ಅಥವಾ ಉಬ್ಬರ ಅನ್ನಿಸ್ತಾ ಇದೆ, ಆ ರೀತಿ ಅತಿ ಸುಲಭ ಶಬ್ದಗಳಲ್ಲಿ ಹೇಳಿದ್ರೆ ಡಾಕ್ಟ್ರುಗಳು ತಮ್ಮ ತಿಳುವಳಿಕೆಯನ್ನು ಉಪಯೋಗಿಸಿ 1-2 ಪರೀಕ್ಷೆಗಳನ್ನು ಹೇಳಿ ಯಾವ ರೋಗ ಅನ್ನೋದನ್ನು ಕಂಡುಹಿಡಿದು ಟ್ರೀಟ್ಮೆಂಟ್ ಮಾಡಿದರೆ ಅಪಾರ್ಥ ಆಗೋದನ್ನು ತಡಿಬೋದಾಗಿದೆ. ಸೊ ಇನ್ ಕನ್ಕ್ಲೂಷನ್ ನಾನು ಏನು ಹೇಳೋದು ಅಂದರೆ, ಒಂದು ಡಿಸಿಪ್ಲಿನ್, ಒಂದು ಆರ್ಡರ್, ಆಮೇಲೆ ಒಂದು ಏನು ಮಾಡಬಾರ್ದು ಅನ್ನೋ ಛಲ ಇರಬೇಕು. ನಾನು ಸ್ಮೋಕ್ ಮಾಡಬಾರ್ದು, ಡ್ರಿಂಕ್ ಮಾಡಿದ್ರೆ ಮಿತಿ ದಾಟಬಾರ್ದು, ಒಂದು ಖುಷಿಗೋಸ್ಕರ ಯಾವುದು ಸಿಗುತ್ತೆ ಅದನ್ನು ತಿನ್ನಬಾರ್ದು, ಒಂದು ಮಿತಿಯಿಂದ. ಆಹಾರಗಳಲ್ಲೂ ಒಳ್ಳೆಯ ಆಹಾರ ಇರುತ್ತೆ, ರೋಗ ತರುವಂಥ ಆಹಾರಗಳಿರುತ್ತೆ, ಆದರೆ ಅದಕ್ಕೆ ರುಚಿ ಇರುತ್ತೆ. ರೋಗ ಬರುವಂಥ ಆಹಾರಗಳಿಗೆ ಯಾವತ್ತೋ ಹಬ್ಬ ಹುಣ್ಣಿಮೆಗೆ ಒಂದು ದಿವಸಕ್ಕೆ ಅವನ್ನ ತಿಂದರೆ ನಡೀತೆ. ಯಾವುದೋ ಸೆಲೆಬ್ರೇಷನ್ ಈಸ್ ಓಕೆ, ಎವ್ರಿ ಡೇ ಬಿಕಮ್ ಸೆಲೆಬ್ರೇಷನ್ ಅಂದರೆ ದ ಡೆತ್ ವಿಲ್ ಬಿಕಮ್ ಪ್ರಿಮ್ಯಾಚೂರ್. ಸೊ ಯು ಶುಡ್ ಎಟರ್ನಲಿ ಬಿ ಅ ಹೆಲ್ದಿ ಪರ್ಸನ್. ಅಂದರೆ ನಾನು ಪ್ರತಿದಿನನ ಒಂದು ಡಿಸಿಪ್ಲಿನಲ್ಲಿ, ಒಂದು ಖುಷಿಯಿಂದ, ಒಂದು ಪರ್ಪಸಿಂದ ಜೀವನ ಮಾಡಿದರೆ ಅನಾಹುತ ಆಗುವಂಥದ್ದನ್ನು ತಪ್ಪಿಸ್ಬೋದಾಗಿದೆ. ಥ್ಯಾಂಕ್ ಯು. ಗುಡ್ ಲೈಫ್.